ಸರಿ ಮಾತಾಡಿಬಿಡಿ ಮೇಡಮ್. ಮೇಡಮ್ ಒಂದು ಮಾತು ಹೇಳ್ಬಿಡಿ, ನೀವು ಹೇಳ್ಬಿಡಿ ಮೇಡಮ್. ನಾನು ಮಾತಾಡೋದು ಇವತ್ತು ಹೇಳ್ಬಿಡಿ, ಹೌದಾ? ಗ್ರಾಮ ಪಂಚಾಯಿತಿ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛ ಮಾಡುವಂತೆ ಪಂಪ್ ಆಪರೇಟರ್ಗೆ ಪಿಡಿಒ ಒತ್ತಾಯಿಸಿದ್ದು, ಟ್ಯಾಂಕ್ ಸ್ವಚ್ಛ ಮಾಡಲು ಹೋಗಿ ಆರೋಗ್ಯ ಕೈಕೊಟ್ಟು ಗ್ರಾಮ ಪಂಚಾಯಿತಿಯ ಪಂಪ್ ಆಪರೇಟರ್ ಸಾವನ್ನಪ್ಪಿದ್ದಾರೆ. ಮಾರ್ಚ್ 8ರಂದು ಗ್ರಾಮ ಪಂಚಾಯಿತಿಯ ಪಿಡಿಒ ರಾಮಂಜಿ ಎಂಬುವರು ಪಂಪ್ ಆಪರೇಟರ್ಗೆ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛ ಮಾಡಿ ಫೋಟೋ ಹಾಕುವಂತೆ ಸೂಚನೆ ನೀಡಿರುತ್ತಾರೆ. ಇವರ ಜೊತೆಗೆ ಯಾವುದೇ ಸಿಬ್ಬಂದಿಯನ್ನು ಸಹ ಕಳುಹಿಸದೆ ಒಬ್ಬರಿಗೆ ಸ್ವಚ್ಛ ಮಾಡುವಂತೆ ತಿಳಿಸಿದ್ದಾರೆ. ಪಿಡಿಒ ಆದೇಶದಂತೆ ಪಂಪ್ ಆಪರೇಟರ್ ತಿರುಮಳಪ್ಪ ಮಾರ್ಚ್ 8ರಂದು ಸುಮಾರು 30 ಅಡಿಯ ಓವರ್ ಹೆಡ್ ಟ್ಯಾಂಕ್ ಹತ್ತಿ ಸ್ವಚ್ಛಗೊಳಿಸುವಾಗ ಆರೋಗ್ಯ ಸಮಸ್ಯೆಯಾಗಿದೆ. ತಕ್ಷಣ ಗುಡಿಬಂಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ತಿರುಮಳಪ್ಪ ಸಾವನ್ನಪ್ಪಿದ್ದಾರೆ. ಸಾವಿಗೆ ನೇರ ಕಾರಣ ದಪ್ಪರ್ತಿ ಗ್ರಾಮ ಪಂಚಾಯಿತಿಯ ಪಿಡಿಒ ರಾಮಂಜಿ ಎಂದು ತಿರುಮಳಪ್ಪ ಕುಟುಂಬಸ್ಥರು ಹಾಗೂ ಸಮುದಾಯದ ಮುಖಂಡರು ಆರೋಪ ಮಾಡಿದ್ದಾರೆ. ದಪ್ಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲೈನ್ ಮ್ಯಾನ್ ಆಗಿ ಅಂದರೆ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಇಲ್ಲಿರತಕ್ಕಂಥ ಪಿಡಿಒ ರಾಮಾಂಜಿ ಅನ್ನೋರು ಕೆಲಸ ಮಾಡ್ತಾಯಿದ್ದೆ. ಆತನಿಗೆ ಒಂದು ಲೈನ್ ಮ್ಯಾನ್ ಆಗಿ ಕೆಲಸ ಬಿಟ್ಟು ಬೇರೆ ಬೇರೆ ಕೆಲಸಗಳು ಕೂಡ ಮಾಡಲಿಕ್ಕೆ ಒತ್ತಡ ಮಾಡಿ ಆತನಿಗೆ ಕಿರುಕುಳ ಕೊಡ್ತಾ ಇದ್ದ ಅಂತ ವಿಷಯ ಕೂಡ ಗೊತ್ತಾಗಿದೆ. ಜೊತೆಗೆ ಇದ್ರ ಜೊತೆಗೆ ಇದೇ ತಿಂಗಳು ಏನು ಮಾರ್ಚಲ್ಲಿ 6ನೇ ತಾರೀಕು ಅವ್ನು ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಕ್ಕಂಥವನ ತಿರುಮಳಪ್ಪನ ಆತನಿಗೆ ಶುಗರ್ ಇದೆ, ಏಜು ಒಂದು 55 ವರ್ಷ ಆಗಿದೆ. ಅಂಥ ಮನುಷ್ಯನಿಗೆ ಓವರ್ ಹೆಡ್ ಟ್ಯಾಂಕು ಮ್ಯಾಕ್ಲಹಳ್ಳಿ ಹತ್ರ, ಇಲ್ಲೇ ದಪ್ಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮ್ಯಾಕ್ಲಹಳ್ಳಿಯಲ್ಲಿ ಓವರ್ ಹೆಡ್ ಟ್ಯಾಂಕು, ಆ ಓವರ್ ಹೆಡ್ ಟ್ಯಾಂಕ್ನ ಬ್ಲೀಚಿಂಗ್ ಹಾಕಿ ತೊಳಿಬೇಕು ಅಂತ ಹೇಳ್ಬಿಟ್ಟು ಆತನಿಗೆ ಒಂದು ಡೈರೆಕ್ಷನ್ಸ್ ಕೊಟ್ಟು ಲೈನ್ ಮ್ಯಾನ್ ಆಗಿದ್ದಂಥವನ್ನ ವಾಟರ್ ಮ್ಯಾನ್ ಯಾರೂ ಇಲ್ಲದೆ ಆತನ ಒಬ್ಬರಿಗೇನೆ ಕಿರುಕುಳ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಆತನ ಬ್ಲೀಚಿಂಗ್ ಹಾಕಿ ತೊಳಿಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಸಂಬಂಧಿಸಿದ ಅಧಿಕಾರಿಗಳು ಪಿಡಿಒ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು. ಕುಟುಂಬದ ಸದಸ್ಯರಿಗೆ ಕೆಲಸ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಕುಟುಂಬದ ಸದಸ್ಯರ ಬೇಡಿಕೆಯನ್ನು ಈಡೇರಿಸುವ ಹಾಗೂ ಸಂಬಂಧಿಸಿದ ಪಿಡಿಒ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಭರವಸೆ ನೀಡಿದ್ರು. ಪ್ರಶ್ನಿಸಿದಾಗ ಮೇಡಮ್ ಪಂಪ್ ಆಪರೇಟರ್ ಅಂತೇಳಿ ಅಪಾಯಿಂಟ್ ಆಗಿದೆ. ಈ ಮುಂದೆನೂ ಕೂಡ ಅವರು 21 ವರ್ಷದಿಂದನೂ ಕೂಡ ಗ್ರಾಮ ಪಂಚಾಯತಿ ಬೀಚಕನಹಳ್ಳಿ ಮಂಡಲ ಪಂಚಾಯತಿಯಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸತತವಾಗಿ 30 ರೂಪಾಯಿ ಇದ್ದಾಗಿಂದನೂ ಕೆಲಸ ಮಾಡಿದ್ದಾರೆ. ತುಂಬ ನುರಿತ ಅನುಭವಿಯ ವ್ಯಕ್ತಿ. ಅವ್ರಿಗೆ ನಾವೇನು ಸರ್ಕಾರದ ಮಟ್ಟದಿಂದ ತುರ್ತಾಗಿ ಅವರ ಮಕ್ಕಳಿಗೆ ಯಾರಾದರೂ ಒಬ್ಬರು ಒಪ್ಪಿಗೆ ಇದ್ದಲ್ಲಿ ಯಾರಿಗೆ ಅಂತ ಹೇಳಿ ಅವ್ರ ತೀರ್ಮಾನಕ್ಕೆ ಬಂದಾಗ ಅವ್ರಿಗೆ ನಾವು ಅನುಕಂಪದ ಆಧಾರದ ಮೇಲೆ ಪ್ರಸ್ತಾಪ ಜಾಬ್ ಕೊಡೋ ವಿಚಾರವಾಗಿ ಮೇಲಧಿಕಾರಿಗಳಾದಂಥ ನಮ್ಮ ಶ್ರೀವತ್ಸಗೂ ಕೂಡ ತಿಳಿಸಿದ ವಿಷಯನ ಈ ಥರ ಆಗಿ ಅವ್ರಿಗೆ ಏನು ಸರ್ಕಾರದ ವತಿಯಿಂದ ಇನ್ಶೂರೆನ್ಸ್ ವಿಚಾರವಾಗಿ 20 ರೂಪಾಯಿ ಕಟ್ಟಿದರೆ ಬರೋದು ಅದನ್ನು ಕೂಡ ಇದು ಮಾಡುತ್ತೆ. ಮುಂದುವರೆದು ಆ ತಾಯಿಗೆ ಇವಾಗ ಗಂಡು ಮಕ್ಕಳು ನೋಡ್ಕೊತಾರೆ, ಸಂತೋಷ. ಬಟ್ ನಾವು ಕೂಡ ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಕೂಡ ಇಲಾಖೆ ಎಲ್ಲ ಒಂದು ನೌಕರ ಬಾಂಧವರ ಕಡೆಯಿಂದ ಮಾತಾಡಿಕೊಂಡು ವ್ಯವಸ್ಥೆ ಮಾಡಬೇಕಂತೆಲ್ಲ ತೀರ್ಮಾನ ಮಾಡಿದ್ದೀವಿ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.